ಕಾಮಗಾರಿಗೆ ಅಸ್ತು ಅಂತ ಹೇಳಿದಂತ ಸರ್ಕಾರ ಇದೀಗ ಸೈಲೆಂಟ್ ಆಗಿದೆ. ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ಕೂಡ ಸರ್ಕಾರ ಗಪ್ ಚುಪ್. ಕಳೆದ ಸೆಪ್ಟೆಂಬರ್ನಲ್ಲಿ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ ಸರ್ಕಾರ ಯೋಜನೆಗೆ 200 ಕೋಟಿ ಖರ್ಚು ಮಾಡುವುದಕ್ಕೆ ಅಸ್ತು ಎಂದಿದ್ದ ಸರ್ಕಾರ. ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಯಾಗಿರುವಂತ ಯೋಜನೆ ಇದು. ಪ್ರತಿ ವರ್ಷ ಮಳೆ ಬಂದಾಗ ಸಂಕಷ್ಟಕ್ಕೆ ಈಡು ಮಾಡ್ತಾ ಇರುವಂತ ಬೆಣ್ಣೆಹಳ್ಳ ನೆರೆ ಹಾವಳಿಗೆ ಮುಕ್ತಿ ನೀಡಿ ಅಂತ ಅಂಗಲಾಚ್ತಾ ಇದ್ರು ಗ್ರಾಮಸ್ಥರು. ಧಾರವಾಡದ ನವಲಗುಂದ, ಅಣ್ಣಿಗೇರಿ ಸೇರಿ ಇತರೆ ಭಾಗದಲ್ಲಿ ಸಮಸ್ಯೆ ಇದೆ ನೋಡಿ. ಸರ್ಕಾರ ಇದಕ್ಕೆ ಅಸ್ತು ಅಂತ ಹೇಳಿತ್ತು, ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಓಕೆ ಮಾಡಿ ಅಂತ ಹೇಳಿ ಸುಮ್ಮನೆ ಕೂರೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನು ವ್ಯವಸ್ಥೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಬಗೆಹರಿಸಬೇಕು, ಆ ಕೆಲಸವನ್ನ ಮಾಡಬೇಕಾಗಿತ್ತು. ನೆರೆ ಹಾವಳಿಯಿಂದ ಪಾಪ ಅಲ್ಲಿನ ಜನ ಅಂಗಲಾಚಿದ್ರು, ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅದಕ್ಕೆ ಮೇಲ್ನೋಟಕ್ಕೆ ಓಕೆ ಮಾಡ್ತೀವಿ ಅಂತ ಹೇಳಿ ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ನಿರಂತರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ, ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕಾಮಗಾರಿಯನ್ನು ಶುರು ಮಾಡಬೇಕಾಗತ್ತೆ, ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಬಟ್ ನಮ್ಮ ಸರ್ಕಾರ ಆಗಿರಲಿ, ನಮ್ಮ ಅಧಿಕಾರಿಗಳಾಗಿರಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸರಿ ಇದೆಯಾ, ಈಗ ನಡಿ, ಮುಂದೇನಾದರೂ ಸಮಸ್ಯೆ ಆಗಿ ಯಾರ್ದಾರು ಜೀವ ಹೋಗೋ ಪರಿಸ್ಥಿತಿ ಬಂದಿದೆ, ಅಪಾರ ಪ್ರಮಾಣದ ಹಾನಿ ಆಗ್ತಾ ಇದೆ, ನಷ್ಟ ಆಗ್ತಿದೆ ಅಂತಂದಾಗ ಆಗ ಅರಿವಿಗೆ ಬರುತ್ತೆ, ಓ ಇದನ್ನ ಕಾಮಗಾರಿ ಮಾಡಬೇಕಾಗಿತ್ತು, ಓ ಇಲ್ಲ ಇದಕ್ಕೊಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ವಿ, ಅದನ್ನ ಪೂರ್ತಿ ಮಾಡಬೇಕಾಗಿತ್ತು ಅಂತ. ನೋಡಿ, ಕಳೆದ ಸೆಪ್ಟೆಂಬರ್ನಲ್ಲೇ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಇಲ್ಲಿವರೆಗೂ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಂತ ಅಂದರೆ ನಿಮಗೆ ಕಾಮಗಾರಿ ಮಾಡೋದಕ್ಕೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಮಾಡಬೇಕು ಅನ್ನುವಂಥ ಮನಸ್ಸಿದೆಯೋ ಮನಸ್ಸಿಲ್ವಾ, ತೋರಿಕೆಗೆ ಮಾತ್ರ ಈ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನ, ಆಶ್ವಾಸನೆಯನ್ನ ಜನಕ್ಕೆ ಯಾಕೆ ಕೊಡ್ತೀರಾ? ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಅದನ್ನ ಹೊರತುಪಡಿಸಿ ಮಾಡ್ತೀವಿ ಅಂತ ಹೇಳಿ ತೆಪ್ಪಗಿರೋದು ಎಷ್ಟು ಮಟ್ಟಿಗೆ ಸರಿ? ನೋಡಿ ಪಾಪ ಅಲ್ಲಿನ ಜನರು ಪ್ರತಿ ವರ್ಷವೂ ವಿಪರೀತವಾದಂಥ ಮಳೆ ಆದಾಗ, ನೆರೆ ಬಂದಾಗ ಈ ಥರದ ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಮನೇಲಿ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ನೀರನ್ನು ತೆಗೆದು ಹೊರಗೆ ಹಾಕೋದೇ ಅವ್ರ ಕೆಲಸನ. ಏನು ತಪ್ಪು ಮಾಡಿದ್ದಾರೆ ಅವರು? ಒಂದು ಕಾಮಗಾರಿಯನ್ನು ಕರೆಕ್ಟ್ ಆದಂಥ ಸಂದರ್ಭದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಯಾಕೆ ಬೇಕು ಆ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ ಅಂತ ಹೇಳೋದು? ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿ ಆಗಿದೆ, ಜನ ಏನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನೋಡ್ಕೊಂಡು ಬರೋಣ ಬನ್ನಿ. ಮಳೆ ಬಂತಂದರೆ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆದರೆ ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ಭಾಗದ ರೈತರಿಗೆ ಇಲ್ಲಿ ಅಂತಂದರೆ ಯಾಕಾದರೂ ಮಳೆ ಬರುತ್ತೆಪ್ಪ ಅಂತೇಳಿ ಇವತ್ತು ಮಳೆರಾಯಣಿಗೆ ಹಿಡಿಶಾಪ ಹಾಕುವಂತಹ ಇಲ್ಲಿಂದರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಾರೆ, ಬೆಣ್ಣೆಹಳ್ಳ ಪ್ರವಾಹ. ಈ ಒಂದು ಬೆಣ್ಣೆಹಳ್ಳ ಪ್ರವಾಹವನ್ನು ತಡೆಗಟ್ಟಬೇಕು ಅಂತೇಳಿ ಸರ್ಕಾರ ಇಲ್ಲಿ ಅಂತಾರೆ ಕಳೆದ ಡಿಸೆಂಬರ್ನಲ್ಲಿ ವಿಶೇಷವಾಗಿ ಸಚಿವ ಸಂಪುಟದಲ್ಲಿ 200 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ್ದೇ ವಿನಃ ಬಂತು ವಿನಃ ಇಲ್ಲಿವರೆಗೂ ಇಲ್ಲಿ ಅಂತಂದರೆ ಕಾಮಗಾರಿ ಆರಂಭವಾಗಿಲ್ಲ. ಈ ಸಂಪುಟಕ್ಕೆ ಅನ್ನದಾತರೆ ನಮ್ಮ ಜೊತೆಗಿದ್ದಾರೆ, ನಾನು ಅವರನ್ನೇ ಮಾತನಾಡಿಸ್ತೀನಿ. ಸರ್, 200 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಇದಕ್ಕೆ ತೆಗೆದಿಟ್ಟರು ಸಚಿವ ಸಂಪುಟದಲ್ಲಿ ಸರ್ಕಾರ, ಇಲ್ಲಿವರೆಗೂ ಕಾಮಗಾರಿ ಆರಂಭ ಮಾಡಿಲ್ಲ ಸರ್. ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀವಿ. ಕಳೆದ ಎಷ್ಟೋ ವರ್ಷಗಳಿಂದ ಬೆಣ್ಣೆಹಳ್ಳ ಕಚ್ಕೊಂಡು ಸಾವಿರಾರು ಎಕರೆ ಭೂಮಿ ಮಳೆ ಬಂದ್ರೆ ಫೇಲ್ ಆಗಿಬಿಡ್ತೈತೆ ನಮ್ಮದು. ಆಮೇಲೆ ಈಗ ಅದು ಡಿಸೆಂಬರ್ದಾಗ ಮಾಡಿದ್ದು 200 ಕೋಟಿ ರೂಪಾಯಿ ಅಂದರೆ ಇದು ಕೃತಿ ಒಳಗೆ ಬಂದಿಲ್ಲ ಕಾರ್ಯರೂಪಕ್ಕೆ. ಅದಕ್ಕೆ ನಾವು ರೈತರು ಕೇಳ್ಕೊಳ್ಳಿಷ್ಟ, ಯಾಕಂದ್ರೆ ಸಾವಿರಾರು ಹಳ್ಳಿ ಫುಲ್ ಬೆಳೆ ಬಂದಿರ್ತೈತಿ, ಒಮ್ಮೆ ಹಳ್ಳ ಹಾದು ಹೋಗ್ಬಿಡ್ತದೆ ಎಲ್ಲ ಮೈ ಮೇಲೆ. ರೈತನ ಕಷ್ಟ ಅವ್ರಿಗೆ ನಿಮಗೆ ನಿಜವಾಗಿ ಗೊತ್ತಾಗೇ ತೆಗೆದಿಟ್ಟಿರಿ 200 ಕೋಟಿ. ಆದ್ರೆ ಅದು ಕಾರ್ಯಾರಂಭ ಆದರೂ ಒಳ್ಳೆಯದು. ರೈತರಿಗೆ ನೀವೇನು ಹೆಲ್ಪ್ ಮಾಡಕತ್ತೀರಿ ಅತಿ ಶೀಘ್ರದಲ್ಲಿ ಅದು ಕಾರ್ಯಾರಂಭ ಮಾಡಿರಿ. ಈ ಭಾಗದ ಜನಪ್ರತಿನಿಧಿಗೆ ನಾವು ಕೇಳ್ಕೊಳ್ಳಿಷ್ಟ, ಬರೀ ಪೇಪರ್ನಾಗ ಅದು 200 ಕೋಟಿಗಳಿಗೆ ಬರಲಿ, ಕಾರ್ಯಾರಂಭ ಆದ್ರೆ ರೈತರಿಗೆ ಒಂದು ಒಳ್ಳೆಯ ಹೆಲ್ಪ್ ಮಾಡ್ದಂಗೆ ಆಗತಿ. ಅದು ಅತಿ ಶೀಘ್ರದಲ್ಲಿ ಮಾಡಬೇಕು. ಇಲ್ಲ ಅಂದ್ರೆ ಮುಂದೆ ನಾವು ರೈತರ ಪರ ದೊಡ್ಡ ಹೋರಾಟ ಮಾಡಬೇಕು. ಯಾಕಂದ್ರೆ ಬೆಣ್ಣೆಹಳ್ಳ ಕಚ್ಕೊಂಡು ಸಾವಿರಾರು ಎಕರೆ ತಾವು ಅದನ್ನೇನು ಟೆಂಡರ್ ಮಾಡ್ತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಮತ್ತು ಇನ್ನು ಮಳೆಗಾಲ ಚಲವಾದ್ರೆ ನೀವು ಮಾಡಿದ್ದೆಲ್ಲ ದುಡ್ಡು ಅರ್ಧಮರ್ದಾಗಿದೆ. ಗೋಕರ್ಣ ಹಜಾಮತಿ ಆದಂಗೆ ಅರ್ಧ ತಿಂದರು ಅರ್ಧ ಬಿಟ್ಟರು ಅಂತ ಆರೋ ಆಗಬಾರ್ದು. ಅದಕ್ಕೆ ಸರ್ಕಾರ ಅಗದಿ ಕಿಂಚತ್ತು ಮನುಷ್ಯನ ಮೇಲೆ ತೊಗೊಂಡು ಅತಿ ಶೀಘ್ರದಲ್ಲಿ ಕಾರ್ಯಾರಂಭ ಮಾಡಬೇಕು. ಸರ್, 200 ಕೋಟಿ ತೆಗೆದಿಟ್ಟರು, ಕೇವಲ ಡಾಕ್ಯುಮೆಂಟ್ಸಲ್ಲಿ ಮತ್ತು ಘೋಷಣೆಗೆ ಮಾತ್ರ. ಕಾಮಗಾರಿ ಯಾವಾಗ ಅಂತ? ಇದು ಕಳೆದ ಡಿಸೆಂಬರ್ನಲ್ಲಿ 200 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇದು ದುಡ್ಡು ತೆಗೆದಿಟ್ಟಿತ್ತು. ಹೀಗಾಗಿ ರೈತರೆಲ್ಲ ಧಾರವಾಡ ಜಿಲ್ಲಾ ರೈತರು ಇಲ್ಲಿ ಬಹುತೇಕ 105 6 ಹಳ್ಳಿ ಬೆಣ್ಣೆಹಳ್ಳದಿಂದ ನುಕ್ಸಾನ್ ಆಗ್ತತೆ. ಸರ್ಕಾರ ತತ್ಕ್ಷಣ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಅದಾರ. ಅದಕ್ಕೆ ತತ್ಕ್ಷಣ ನಾ ಏನು ಕೇಳೋದು ಅಂದರೆ, ತತ್ಕ್ಷಣ ಇದೆ 200 ಕೋಟಿ ರೂಪಾಯಿ ಅನುದಾನ ಏನೋ ಮಾಡಿರಿ, ಇದು ಡಾಕ್ಯುಮೆಂಟ್ಸ್ನಾಗ ಅಷ್ಟೇ ಆಗಬಾರ್ದು, ಲಘುನ
ಇದನ್ನು ಶುರು ಮಾಡ್ಬೇಕು, ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಮತ್ತು ಇದನ್ನು ಲಘು ಶೀಘ್ರ ಕೆಲಸ ಆರಂಭ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಜಿಲ್ಲಾ ರೈತರು ಎಲ್ಲರೂ ಕೂಡಿ ಜಿಲ್ಲಾ DC ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನಾನು ಶಂಕರಗೌಡ ದೊಡ್ಡಮನಿ, ಕುಂದಗೋಳ ತಾಲೂಕು, ಕೆರಿನಾರಾಯಣಪುರ. ನಾವು ಇಲ್ಲಿ ಅಂದರೆ ರೈತರು ಸರ್ಕಾರಕ್ಕೆ ಆಗ್ರಹ ಮಾಡೋದು ಇಷ್ಟೇ ಇಲ್ಲ ಅಂದರೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ತಕ್ಷಣವೇ ಇಲ್ಲಿ ಅಂದರೆ 200 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದಿಟ್ಟರೆ ಆ ಕಾಮಗಾರಿಗೆ ಇಲ್ಲಿಂದ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಆರಂಭಿಸಿ ನಮ್ಮನ್ನು ಇಲ್ಲಿಂದ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಬಿಡಿ. ಯಾಕಂದರೆ ಈಗಾಗಲೇ ಮಳೆಗಾಲ ಆರಂಭವಾದರೆ ನಾವು ಮತ್ತೆ ಪ್ರವಾಹ ಕಂಟಕ ನಮಗೆ ಎದುರಾಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗ್ಬೇಡಿ. ನಮಗೆ ನೆಮ್ಮದಿಯಿಂದ ಜೀವನ ಮಾಡಲು ಇಲ್ಲಿಂದರೆ ಬೆಣ್ಣೆ ಹಳದ ಪ್ರಮಾಣ ತಗ್ಗಿಸಲು ಕಾಮಗಾರಿ ಆರಂಭಿಸಿ ಅನ್ನೋದು ರೈತರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, ಟಿ.